ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ಏನಪ್ಪ ವಿಚಾರ ಅಂದರೆ, ಇವತ್ತು ಏನು ರೇಣುಕಾ ಸ್ವಾಮಿ ಕೊಲೆ ಆಗಿದೆಯಲ್ಲ, ಇದೇ ಥರ ಸುಮಾರು ಕೊಲೆಗಳಾಗವೆ. ಅದರ ಬಗ್ಗೆ ಎಳೆಯಾಗಿ ಬಿಡಿಸಿಡ್ತೀನಿ. ದಯವಿಟ್ಟು ನಾವು ನಿಜವಾಗ್ಲೂ ಮನುಷ್ಯರಾಗಿದ್ದರೆ ಅರ್ಥ ಮಾಡ್ಕೊತೀವಿ, ಇಲ್ಲಂದರೆ ಅರ್ಥ ಮಾಡ್ಕೊಳ್ಳಲ್ಲ. ಈ ವಿಡಿಯೋ ನಾನಿವತ್ತು ಮಾತಾಡ್ತಿರೋ ವಿಡಿಯೋ ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಡಿಯೋ. ನಿಮಗೆ ಪೂರ್ತಿ ಕೇಳಿದ್ರೆ ಮಾತ್ರ ಅರ್ಥ ಆಗುತ್ತೆ, ಅರ್ಧಂಬರ್ಧ ಕೇಳಿದ್ರೆ ಯಾರಿಗೂ ಅರ್ಥ ಆಗಲ್ಲ. ಈ ವಿಡಿಯೋ ನಮ್ಮ ದೇಶದ ರಾಜಕಾರಣಿಗಳಿಗೆ, ಪ್ರತಿಯೊಬ್ಬ ರಾಜಕಾರಣಿಗಳಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ, 30 ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ವಿಡಿಯೋ ಅರ್ಪಿಸ್ತಾ ಇದ್ದೀನಿ. ಮತ್ತು ದಯವಿಟ್ಟು ಯಾರ್ಯಾರು ನನ್ನ ಕರ್ನಾಟಕ ಸಂಚಾರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ, ಇವತ್ತು ರೇಣುಕಾ ಸ್ವಾಮಿದು ಕೊಲೆ ಆಗಿದೆ. ಕೊಲೆ ಮಾಡಿಸಿದಾರೋ ಅದು ಇನ್ನು ಕೋರ್ಟ್ ಹೇಳಬೇಕು. ಕೋರ್ಟ್ ಹೇಳೋದಕ್ಕಿಂತ ಮುಂಚೆನೇ ಇವತ್ತು ಬೇಕಾದಷ್ಟು ಅವರು ಊಹಾಪೋಹಗಳನ್ನು ಹೇಳ್ತಾ ಇದ್ದಾರೆ. ಸತ್ಯ ಏನು ಅಂತ ಯಾರಿಗೂ ತಿಳಿಸ್ತಾ ಇಲ್ಲ, ತಿಳಿಸೋಕ್ಕೂ ಯಾರು ಪ್ರಯತ್ನ ಪಡ್ತಾ ಇಲ್ಲ. ಇವತ್ತು ಅವ್ರ ಬಾಯಿಗೆ ಬಂದದ್ದೆಲ್ಲ ಮಾತಾಡ್ತಾ ಇದ್ದಾರೆ ಈ ತುಕಲಿ ಮಾಧ್ಯಮದವರು. ನಾನು ಕೇಳೋಕ್ಕಿಷ್ಟೇ, ನೋಡಿ, ಇವತ್ತು ಈ ವಿಚಾರದಲ್ಲಿ ದರ್ಶನ್ ಅವ್ರು ಇರೋದಕ್ಕೆ ಮಾತ್ರ ಇಷ್ಟೊಂದು ದೊಡ್ಡದಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಹೊರತು, ದರ್ಶನ್ ಅವ್ರು ಇಲ್ಲ ಅಂದಿದ್ರೆ ಯಾವುದೇ ಕಾರಣಕ್ಕೂ ಈ ದೊಡ್ಡ ಮಟ್ಟದಾಗಿ ಈ ಕೊಲೆ ಪ್ರಚಾರ ಆಗ್ತಾ ಇರಲಿಲ್ಲ. ಇವತ್ತು ನೋಡಿ, ನಮ್ಮ ದೇಶದಲ್ಲಿ ಕಾನೂನು ಎಲ್ಲರಿಗೂ ಒಂದೇ ಅಂತ ಹೇಳ್ತಾರೆ. ಅದು ಸುಳ್ಳು. ಯಾಕಂದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಸುಮಾರು 78 ವರ್ಷದ ಮೇಲೆ ಆಗ್ತಾ ಬರ್ತಾ ಇದೆ. ಕಾನೂನು ಎಲ್ಲರಿಗೂ ಒಂದೇ ಇಲ್ಲ, ಅದೆಲ್ಲ ಬರೀ ಸುಳ್ಳು. ಇವರು ರಾಜಕಾರಣಿಗಳು, ಇವ್ರ ಪಕ್ಷ ಅಧಿಕಾರಕ್ಕೆ ಬರೋಕ್ಕೋಸ್ಕರ ಏನೇನು ಬೇಕೆಲ್ಲ ಬದಲಾವಣೆ ಮಾಡ್ಕೊತಾರೆ, ಏನೇನು ಬೇಕೆಲ್ಲ ಎಲ್ಲ ಪ್ರಯತ್ನಗಳನ್ನು ಮಾಡ್ಕೊತಾರೆ. ಆದರೆ ನಮ್ಮ ದೇಶದ ಕಾನೂನು ಕೊಲೆ ಮಾಡಿದವರಿಗೆ, ರೇಪ್ ಮಾಡಿದವರಿಗೆ ಸರಿಯಾದ ಶಿಕ್ಷೆ ಕೊಡಬೇಕು ಅಂತ ಒಂದು ಕಾನೂನನ್ನು ತಯಾರು ಮಾಡುವ ಯೋಗ್ಯತೆ ಇಲ್ಲದ ರಾಜಕಾರಣಿಗಳು ನಮ್ಮ ಭಾರತ ದೇಶದಲ್ಲಿದ್ದಾರೆ. ಇವತ್ತು ರಾಷ್ಟ್ರ ಮಟ್ಟದಲ್ಲೆಲ್ಲ ಪ್ರಚಾರ ಆಗ್ತಾ ಇದ್ದಾವೆ, ಯಾವುದೇ ಶಿಕ್ಷೆ ಇಲ್ಲ. ನಮ್ಮ ದೇಶದಲ್ಲಿರ್ತಕ್ಕಂಥ ಹೇತಾಂಡ್ಲಿ ಕಾನೂನುಗಳು ಬೇರೆ ಯಾವ ದೇಶದಲ್ಲಿ ಇಲ್ಲ, ಅಷ್ಟು ಅದ್ಭುತವಾಗಿದ್ದಾವೆ. ಆದರೆ ಅವ್ರ ರಾಜಕಾರಣಿಗಳಿಗೂ ಮಾತ್ರ. ಇವ್ರು ಹೇಳ್ತಾರೆ ಎಲ್ಲರಿಗೂ ಒಂದೇ, ನಾವು ತಲೆ ಬಾಗ್ಸ್ಕೊಂಡು ನಿಂತ್ಕೋಬೇಕು ಅಂತ ಹೇಳ್ತಾರೆ. ಸಾಧ್ಯನೇ ಇಲ್ಲ. ಯಾರೂ ಕಾನೂನಿಗೆ ತಲೆ ಬಾಗ್ತಾ ಇಲ್ಲ. ಕಾನೂನಿನ ಭಯ ಇದ್ದರೆ ಇವೆಲ್ಲ ಇಂಥ ನಡೀತಾ ಇರಲಿಲ್ಲ. ಇವತ್ತು ರೇಣುಕಾ ಸ್ವಾಮಿ ಕೊಲೆಯಾಗಿದೆ, ದರ್ಶನ್ ಅವರಿದ್ದಾರೆ, ಇಷ್ಟೊಂದು ದೊಡ್ಡದಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಅದೇ ರೀತಿಲಿ ಸೌಜನ್ಯ ಕೊಲೆ ಆಯಿತು, ನೇಹಾ ಕೊಲೆ ಆಯಿತು, ಮತ್ತು ಇನ್ನೊಂದು ಯಾವ ಸುಮಾರು ಹೆಣ್ಮಕ್ಳು ಕೊಲೆ ಆದವು. ಆಮೇಲೆ ನೋಡಿ, ರಾಜಕಾರಣಿಗಳು ಮಕ್ಕಳು ಆಕ್ಸಿಡೆಂಟ್ ಮಾಡಿದ್ರೆ ಅರ್ಜೆಂಟಾಗಿ ಬೇಲ್ ಸಿಗುತ್ತೆ. ಅದೇ ಬಡವ ನಾನು ಆಕ್ಸಿಡೆಂಟ್ ಮಾಡಿದ್ರೆ ಒದ್ದು ಒಳಗಾಗ್ತಾರೆ. ಇವತ್ತು ಈ ರೇಣುಕಾ ಸ್ವಾಮಿ ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಬಿರಿಯಾನಿ ತಂದು ಕೊಡ್ತಾರೆ, ಅದೇ ನನಗೆ ಅಳಿಸಿದ್ದನ್ನು ತಂದು ಕೊಡ್ತಾರೆ. ಎಲ್ಲಿದೆ ಕಾನೂನು? ಎಲ್ಲರಿಗೂ ಒಂದೇ, ಬರೇ ಸುಳ್ಳು. ನೋಡಿ, CT ರವಿಯವರು ಒಂದು ಆಕ್ಸಿಡೆಂಟ್ ಆಯಿತು, ಎಲ್ಲಿ? ಕುಣಿಗಲ್ ಹತ್ರ. ಅದೇ ರೀತಿ ಅಶೋಕ್ ಅವ್ರ ಮಗಂದು ಆಕ್ಸಿಡೆಂಟ್ ಆಯಿತು, ಎಲ್ಲೋ ಇದ್ರ ಹತ್ರ, ಉತ್ತರ ಕರ್ನಾಟಕದ ಹತ್ರ. ಮತ್ತು ಅದೇ ರೀತಿ ಒಂದು ಡಾಕ್ಟ್ರ್ ಮಗ ಸುಮಾರು ಸತಿ ಆಕ್ಸಿಡೆಂಟ್ ಮಾಡೋನೆ, ಅವ್ನು ಬೇಲ್ ತಗೊಂಡು ಈಚೆ ಕಡೆ ಬರ್ತಾನೆ, ಬೇಲ್ ತಗೊಂಡು ಹೊರಗಡೆ ಬರ್ತಾನೆ, ತಿರ್ಗಾ ಹೊರಗಡೆ ಹೋಗ್ತಾನೆ, ಮತ್ತೆ ಆಕ್ಸಿಡೆಂಟ್ ಮಾಡ್ತಾನೆ, ಮತ್ತೆ ಬೇಲ್ ತಗೊಂಡು ಈಚೆ ಕಡೆ ಬರ್ತಾನೆ. ಅದೇ ರೀತಿ ಬಡವನಿಗೆ ಕಾನೂನು ಬೇಲ್ಸಿಲ್ಲ. ಯಾಕಂದ್ರೆ ಅವನು ಬಡವ, ಅವನಿಗೆ ಯಾರು ಹಿಂದು ಮುಂದೆ ಇಲ್ಲ, ಅದರಿಂದ ಅವನ್ನ ಒತ್ತು ಒಳಗಾಗ್ತಾರೆ. ಬಡವ್ರಿಗೊಂದು ರೀತಿ ಕಾನೂನು ಇದ್ದಾವೆ, ಶ್ರೀಮಂತರಿಗೊಂದು ಕಾನೂನು ಇದ್ದಾವೆ, ದುಡ್ಡಿರೋರಿಗೊಂದು ಕಾನೂನು ಇದೆ, ರಾಜಕಾರಣಿಗಳಿಗೊಂದು ಕಾನೂನು ಇದೆ, ಸೆಲೆಬ್ರಿಟಿಗಳಿಗೊಂದು ಕಾನೂನು ಇದೆ, ರಾಜಕಾರಣಿಗಳು ಚೇಲಗಳಿಗೊಂದು ಕಾನೂನು ಇದೆ, ಲಾಯರ್ಗಳಿಗೆ ಒಂದು ಕಾನೂನು ಇದೆ, ದೊಡ್ಡ ದೊಡ್ಡ ಶ್ರೀಮಂತರಿಗೊಂದು ಕಾನೂನು ಇದೆ. ರಾಜಕಾರಣಿಗಳಿಗೆ ಬೆಕ್ಕಿಡಿಯರಿಗೆ ಒಂದು ಕಾನೂನು ಮಾಡ್ತಾರೆ, ಸೆಲೆಬ್ರಿಟಿಗಳಿಗೊಂದು ಕಾನೂನು ಮಾಡ್ತಾರೆ, ಲಾಯರ್ಗಳಿಗೊಂದು ಕಾನೂನು ಮಾಡ್ತಾರೆ, ಪೊಲೀಸ್ನವ್ರಿಗೊಂದು ಕಾನೂನು ಇದೆ. ಎಲ್ಲಿದೆ? ಎಲ್ಲರಿಗೂ ಒಂದೇ ಕಾನೂನು. ಸುಮ್ಮನೆ ಬಾಯಲ್ಲಿ ಹೇಳೋದು ಮಾತ್ರ ಅಲ್ಲ, ಅದು ಬರಬೇಕು, ಜಾರಿಗೆ ಬರಬೇಕು, ಎಲ್ಲರಿಗೂ ಒಂದೇ ಕಾನೂನು ಅಂತ. ಎಲ್ಲಿದೆ? ತೋರಿಸ್ರಿ ನೋಡೋಣ. ಯಾರಿಗೆ ಇದುವರೆಗೂ ಬಡವರಿಗೆ ನ್ಯಾಯ ಸಿಕ್ಕಿದೆ? ಇದರಲ್ಲೂ ಕೂಡ ರೇಣುಕಾ ಸ್ವಾಮಿಗೆ ನ್ಯಾಯ ಸಿಗುವುದು ಬಹಳ ತುಂಬ ಡೌಟ್ ಇದೆ, ಅನುಮಾನ ಇದೆ. ಹೆಂಗಾದರೂ ಮಾಡಿ ಇದನ್ನು ಮುಚ್ಚಾಕಬೇಕು ಅಂತ ಎಷ್ಟು ಜನ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಂಗಾದರೆ ಕೊಲೆಗಳಿಗೆ ನಮ್ಮ ದೇಶದಲ್ಲಿ ಬೆಲೆನೇ ಇಲ್ಲ, ನಮ್ಮ ರಾಜ್ಯದಲ್ಲಿ ಮನುಷ್ಯರಿಗೆ ಬೆಲೆನೇ ಇಲ್ಲ, ಪ್ರಾಣಿಗಳು ಇರ್ತಕ್ಕಂಥ ಬೆಲೆ ಮನುಷ್ಯರಿಗೆ ಬೆಲೆ ಇಲ್ಲ. ಹಂಗಾದರೆ ಶ್ರೀಮಂತರು ಮಾತ್ರ ಬದುಕ್ರಿ, ಬಡವ್ರು ಯಾಕೆ ಬೇಕು? ಬಡವ್ರಿಗೆ ಬರೀ ಜೈ ಅನ್ನೋದಕ್ಕೆ ಬೇಕಾ? ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ನಮ್ಮ ದೇಶದ ರಾಜಕಾರಣಿಗಳಿಗೆ, ಪ್ರಧಾನಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ಮಂತ್ರಿಗಳಿಗೆ, ಪ್ರತಿಯೊಬ್ಬರಿಗೂ ಹೇಳ್ತೀನಿ, ನಿಜವಾಗ್ಲೂ ನಿಮಗೆ ಮಾನವೀಯತೆ, ಮನುಷ್ಯತ್ವ ಅನ್ನೋದಿದ್ದರೆ
ನಮ್ಮ ದೇಶದ ಬಡ ಜನರ ಮೇಲೆ ನಿಮಗೆ ಪ್ರೀತಿ ವಿಶ್ವಾಸ ಇದ್ದರೆ ನೀವು ನಮ್ಮ ದೇಶದಲ್ಲಿ ಒಂದೇ ಕಾನೂನು ಮಾಡಿ. ನಿಮಗೆ ಆ ತಾಕತ್ತು ಆ ಕೆಪಾಸಿಟಿ ಇದೆ, ಆದರೆ ಅದು ಮಾಡೋಕ್ಕಾಗ್ತಾ ಇಲ್ಲ ನಿಮ್ಮ ಕೈಲಿ. ಯಾಕಂದರೆ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇದ್ರಿ. ತುಕಲಿ ಮಾಧ್ಯಮಗಳು ಥರ TRPಗೋಸ್ಕರ ಮಾಡ್ತಾರಲ್ಲ ಸುದ್ದಿಗಳನ್ನು, ನೀವು ತುಕಲಿ ರಾಜಕಾರಣಿಗಳು ವೋಟ್ ಬ್ಯಾಂಕಿಗೋಸ್ಕರ ನೀವು ರಾಜಕಾರಣ ಮಾಡ್ತಾ ಇದ್ದೀರಿ. ಕಾನೂನನ್ನು ಹಿಂದುಳಿದವ್ರಿಗೊಂದು, ಮುಂದುಳಿದವ್ರಿಗೊಂದು, ಕೆಳಗಡೆವ್ರಿಗೊಂದು, ಮೇಲ್ಗಡೆವ್ರಿಗೊಂದು ಮಾಡ್ತಾ ಇದ್ದೀರಿ. ದಯವಿಟ್ಟು ನಿಮಗೆ ಮಾನವೀಯತೆ ಮನುಷ್ಯತ್ವ ಅನ್ನೋದೇನಿರುತ್ತೆ, ಕೊಲೆ ಮಾಡಿದವ್ರಿಗೊಂದು ಕಾನೂನು ಇಮ್ಮಿಡಿಯೇಟಾಗಿ ಅಲ್ಲೇ ಅವ್ರಿಗೆ ಶಿಕ್ಷೆ ಹಾಕ್ಬಿಡ್ಬೇಕು, ರೇಪ್ ಮಾಡಿದವ್ರಿಗೊಂದು ಅಲ್ಲೇ ಶಿಕ್ಷೆ ಹಾಕ್ಬಿಡ್ಬೇಕು. ಆ ಥರ ಮಾಡಿ ನಿಮಗೆ ನಿಜವಾಗ್ಲೂ ನೀವು ಒಳ್ಳೆ ಮನಸ್ಸಾಗಿದ್ದೀರಿ. ಇಡೀ ಪ್ರಪಂಚಕ್ಕೆ ನೀವು ಒಳ್ಳೆ ದೊಡ್ಡ ನಾಯಕರಂತ ಹೆಸರು ಬರುತ್ತೆ. ಇಲ್ಲ ಅಂದರೆ ಈ ನಮ್ಮ ದೇಶದ ನಾಯಕರು ಮಕ್ಮಕ್ ಹೋಗಿದ್ದಾರೆ ಬೇರೆ ದೇಶದಲ್ಲಿ. ಇಂಥ ಕಚಡ ರಾಜಕಾರಣಿಗಳು ಎಲ್ಲಿ ಇಲ್ಲ ಅಂತಂದು ಬೇರೆ ದೇಶದಲ್ಲಿ ಮಕ್ಮಕ್ ಹೋಗಿತಾ ಇದ್ದಾರೆ. ಕಚಡ ಮಾಧ್ಯಮಗಳು, ಕಚಡ ರಾಜಕಾರಣಿಗಳು, ಕಚಡ ಜನಗಳು. ಅದ್ಭುತವಾದ ಭಾರತ ದೇಶದಲ್ಲಿ ಇವೆಲ್ಲ ನಡೀತಾ ಇದೆ. ನಿಜವಾಗ್ಲೂ ನಿಮಗೆ ಜನಗಳ ಮೇಲೆ ಕಾಳಜಿ ಇದ್ದರೆ, ಜನಗಳನ್ನ ಒಳ್ಳೆ ರೀತಿಯಲ್ಲಿ ತಗೊಂಡೋಗ್ಬೇಕು, ನಮ್ಮ ದೇಶ ಬದಲಾವಣೆ ಮಾಡೋಕ್ಕನ್ನಂಗಿದ್ರೆ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮ ದೇಶದ ಪ್ರಧಾನಮಂತ್ರಿಗಳು ಈ ಕಾನೂನ ನೀವು ತೀರ್ಮಾನ ಮಾಡ್ಕೊಂಡು ಬದಲಾವಣೆ ಮಾಡಿದರೆ ನೀವು ನಿಜವಾಗ್ಲೂ ಮನುಷ್ಯರಾಗಿರ್ತೀರಿ. ಇಲ್ಲಾಂದರೆ ನೀವು ಮನುಷ್ಯರ ರೂಪದ ರಾಕ್ಷಸರಾಗಿರ್ತೀರಿ ನೀವು. ಯಾಕಂದರೆ ಎಷ್ಟು ಜನ ಬಡವರು ಸುತ್ತೋಗಿದ್ದಾರೆ, ಯಾರಿಗೂ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ. 100% ಇದುವರೆಗೂ ಯಾರಿಗೂ ನ್ಯಾಯ ಸಿಕ್ಕಿಲ್ಲ. ನಿಮಗೆ ಒಂದು ಕಾನೂನಿದೆ, ಬಡವರಿಗೆ ಒಂದು ಕಾನೂನಿದೆ, ಶ್ರೀಮಂತರಿಗೆ ಒಂದು ಕಾನೂನಿದೆ, ಪೊಲೀಸರಿಗೆ ಒಂದು ಕಾನೂನಿದೆ, ಸೆಲೆಬ್ರಿಟಿಗೆ ಒಂದು ಕಾನೂನಿದೆ. ಇದನ್ನೆಲ್ಲ ಬದಲಾವಣೆ ಮಾಡಿ ಈ ಕೊಲೆ ಮಾಡಿದವರಿಗೆ, ರೇಪ್ ಮಾಡಿದವರಿಗೆ ಅವರಿಗೆ ಕಂಡಲ್ಲೇ ಗುಂಡಾರ್ಸಕ್ಕೆ ಹೇಳಿ, ಇಲ್ಲ ಅಲ್ಲೇ ಸುಟ್ಟು ಬಿಸಾಕಕ್ಕೆ ಹೇಳಿ. ಯಾಕಂದರೆ ಇವೆಲ್ಲ ಬೇಕಾಗಿಲ್ಲ. ಈ ಥರ ನಡೆಯೋದ್ರದಕ್ಕೆ ಇವತ್ತು ಕೊಲೆಗಳ ಮೇಲೆ ಕೊಲೆಗಳು ಆಗ್ತಾ ಇದ್ದೇವೆ. ಇದು ಏನಾದ್ರೂ ಇವತ್ತು ಈ ಕೊಲೆಗೆ ನ್ಯಾಯ ಸಿಗಲಿಲ್ಲ ಅಂದರೆ ಇನ್ನು ಮುಂದೆ ರೋಡಲ್ಲಿ ಕೊಲೆ ಹೋಗ್ತವೆ. ಆ ಮಟ್ಟಕ್ಕೆ ಕೊಲೆ ಮಾಡ್ತಾರೆ ಇವತ್ತು. ಆ ಥರ ರೊಚ್ಚಿಗೆದ್ದಿದ್ದಾರೆ ಅಭಿಮಾನಿಗಳು. ಇದನ್ನು ತಪ್ಪಿಸಬೇಕಪ್ಪ ಅಂದ್ರೆ ನೀವು ಇದಕ್ಕೆ ಭಯಂಕರ ಇತಿಹಾಸದಲ್ಲೇ ಒಂದು ಕಠಿಣ ಶಿಕ್ಷೆ ಆದರೂ ಮಾತ್ರ ಈ ಕಾನೂನಿಗೆ ಬೆಲೆ ಇದೆ. ಇಲ್ಲಾಂದರೆ ನಮ್ಮ ದೇಶದಲ್ಲಿ ಬಡವರ ಪಾಲಿಗೆ ಕಾನೂನು ಸತ್ತು ಹೋಗಿದೆ. ಎಲ್ಲರೂ ಅರ್ಥ ಮಾಡ್ಕೊಳ್ಳೋ ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ.